ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಿದ್ದೀನಿ ಬಿದ್ರು ಸಾಂಬಾರು. ಇಲ್ಲಿ ಕಡಲೆ ಸಾಂಬಾರು ಅಂತಾರೆ. ಹಾಗಾಗಿ ನಾನು ಇವತ್ತು ಕಡಲೆ ಸಾರು ಮಾಡ್ತಿದ್ದೀನಿ. ಇದನ್ನು ನೀಟಾಗಿ ಎಳೆದ್ರು ಇರುತ್ತಲ್ಲ, ಅದನ್ನು ತೊಗೊಂಬಂದು ನೀಟಾಗಿ ಸಿಪ್ಪೆ ಸುಲಿದು ಈ ಥರ ಎಳೆದು ಇಟ್ಕೊಂಡಿರೋದು. ಇದನ್ನು ಮಾಡಬೇಕು ಅಂದರೆ ಎಳೆದ್ರಲ್ಲೇ ಮಾಡಬೇಕು, ಬಳ್ತಿರೋದ್ರಲ್ಲೆಲ್ಲ ಮಾಡಬಾರ್ದು. ಇದನ್ನು ನೀಟಾಗಿ ಈ ಥರ ಸುಲಿದಿಟ್ಕೊಂಡಿದ್ದೀನಿ. ಆಮೇಲೆ ನೀಟಾಗಿ ಕಟ್ ಮಾಡಿ ಇದನ್ನು ನೀರಲ್ಲಿ 3 ದಿವಸ ನೆನೆಸ್ಬೇಕು. ಬೆಳಗ್ಗೆ ಸಂಜೆ ನೀರು ಚೇಂಜ್ ಮಾಡ್ತಿರಬೇಕು. ಚೇಂಜ್ ಮಾಡಿ ಸಾಂಬಾರು ಮಾಡಬೇಕು. ಇದನ್ನು ಸಾಂಬಾರಾದರೂ ಮಾಡ್ಬೋದು, ಇಲ್ಲ ಪಲ್ಯ ಏನಾದರೂ ಮಾಡ್ಬೋದು. ಏನೇ ಮಾಡಿದ್ರು ಒಟ್ಟಿನಲ್ಲಿ ನೀಟಾಗಿ ಕಟ್ ಮಾಡಿ 3-4 ದಿವಸ ನೀಟಾಗಿ ನೀರಲ್ಲಿ ನೆನೆಸ್ಬೇಕು. ಆದರೆ ಬೆಳಗ್ಗೆ ಸಂಜೆ ನೀರು ಚೇಂಜ್ ಮಾಡ್ತಾನೆ ಇರಬೇಕು. ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕ್ತೀನಿ. ಸಾಂಬಾರು ಮಾಡಬೇಕಾದ್ರೆ ವಿಡಿಯೋ ಪೋಸ್ಟ್ ಮಾಡ್ತೀನಿ, ಓಕೆನಾ? ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೀರು ಹಾಕಿ ಇಟ್ಬಿಡ್ತೀನಿ. ಇನ್ನು ಸಂಜೆ ಒಂದು ಸತಿ ನೀರು ಚೇಂಜ್ ಮಾಡ್ತೀನಿ. ಬೇಳೆ ನೆನೆಸಿ ತೊಳೆದಿರೋದು. ನೆಕ್ಸ್ಟು ಈರುಳ್ಳಿ ಮತ್ತು ಟೊಮೊಟೊ. ಇದಕ್ಕೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊತಿಲ್ಲ. ಯಾರಿಗಾದ್ರೂ ಬೇಕು ಅಂದರೆ ಹಾಕ್ಕೋಬೋದು. ನಾನು ಸ್ವಲ್ಪ ನೀರು ಹಾಕಿ ಮಾಡ್ತಿರೋದು. ಜಾಸ್ತಿ ನೀರು ಥರ ಸಾಂಬಾರು ಮಾಡ್ತಾಯಿಲ್ಲ. ಸ್ವಲ್ಪ ಗಟ್ಟಿಗೆ ಪಲ್ಯ ಥರನೇ ಮಾಡ್ತಿದ್ದೀನಿ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಬೇಳೆನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕಡಲೆ ಹಾಕ್ಕೋತಾಯಿದ್ದೀನಿ. ನೀಟಾಗಿ 3 ದಿವಸದಿಂದ ತೊಳೆದಿಟ್ಟಿರೋದು. ಈಗ ಹಾಕಿ ಮಾಡ್ತಿರೋದು. ಇದು 3 ದಿವಸ ಮಿನಿಮಮ್ ನೆನೆಸಿಡಲೇಬೇಕು. ಈಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೋತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ 3 ವಿಸಿಲ್ ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಇಟ್ಟಿದ್ದೀನಿ. 3 ವಿಸಿಲ್ ಆದಮೇಲೆ ತೆಗಿಯೋಣ. ತೆಗ್ದಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಇದು ಜಾಸ್ತಿ ಏನು ಬೇಯಿಸೋದು ಬೇಕಾಗಿರಲ್ಲ. ಆದರೂ ನಾನು ಬೇಳೆ ಬೇಯಬೇಕಲ್ವಾ, ಹಾಗಾಗಿ 3 ವಿಸಿಲ್ ಹಾಕ್ಸಿರೋದು. ನೀಟಾಗಿ ಬೆಂದಿದೆ. ಈಗ ನೀಟಾಗಿ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಅನಿಸುತ್ತೆ ಸ್ವಲ್ಪ. ಈಗ ಸಾಸಿವೆ ಹಾಕ್ಕೋತಾಯಿದ್ದೀನಿ. ಸಾಸಿವೆ ಚಿಟಪಟ ಅನ್ಬೇಕಾದ್ರೆ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀಟಾಗಿ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ರೋಸ್ಟ್ ಆಗಬೇಕು. ನೆಕ್ಸ್ಟು ಹಾಕಿರೋದನ್ನು ಒಗ್ಗರಣೆ ಹಾಕಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕುದೀತಿದೆ. ಈಗ ಖಾರದ ಪುಡಿ ಹಾಕ್ಕೊತಿದ್ದೀನಿ 2 ಸ್ಪೂನು. ನೆಕ್ಸ್ಟು ಇದಕ್ಕೇ 1-2 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೋತಾಯಿದ್ದೀನಿ. ಜಾಸ್ತಿ ಐಟಮ್ ಏನು ಬೇಡ, ಮಾಮೂಲಿ ಸಿಂಪಲ್ಲಾಗಿ ಒಂದು 5-6 ಐಟಮ್ ಇದ್ದರೆ ಸಾಕು. ಕಡಲೆ ಸಾರು ಆಗುತ್ತೆ. ಹೆಲ್ತಿಗೆ ತುಂಬ ಒಳ್ಳೆಯದಂತೆ ಕಡಲೆ ಸಾರು. ಆದರೆ 3 ದಿವಸ ನೆನೆಸೇ ಮಾಡಬೇಕಂತೆ. ಹಾಗಾಗಿ 3 ದಿವಸ ನೀಟಾಗಿ ನೆನೆಸಿ ತೊಳೆದು ಆನಂತರ ಸಾಂಬಾರಾದರೂ ಮಾಡ್ಬೋದು, ಪಲ್ಯನಾದರೂ ಮಾಡ್ಬೋದು, ಇಲ್ಲ ಹಾಗೆ ಬೇಯಿಸಿ ಸಹ ಉಪ್ಪು ಹಾಕ್ಕೊಂಡು ತಿನ್ಬೋದು. ನೋಡಿ, ಈಗ ನೀಟಾಗಿ ಕುದೀತಿದೆ ಸಾಂಬಾರು. ಅದು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಅದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೀಟಾಗಿ ಕುದ್ದಾದ್ಮೇಲೆ ನೆಕ್ಸ್ಟು ಇದಕ್ಕೆ ನಾನು ಅಕ್ಕಿ ರೊಟ್ಟಿ ಮಾಡ್ಕೋತಾಯಿದ್ದೀನಿ. ನೀವು ಅನ್ನಕ್ಕಾದರೂ ಮಾಡ್ಕೋಬೋದು, ಇಲ್ಲ ಚಪಾತಿ ರೊಟ್ಟಿ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಆದರೆ ಹೆಲ್ತಿಗೆ ಒಳ್ಳೆಯದಂತೆ. ಹಾಗಾಗಿ ಪ್ರತಿಯೊಬ್ಬರು ಮಳೆಗಾಲದಲ್ಲಿ ಮಾಡ್ಕೊಂಡು ತಿನ್ನಿ. ಸ್ವಲ್ಪ ಹೀಟು ಅಂಶ ಜಾಸ್ತಿ ಇದರಲ್ಲಿ. ಹಾಗಾಗಿ ಮಳೆ ಟೈಮಲ್ಲೇ ಜಾಸ್ತಿ ಮಾಡೋದು ಇದನ್ನೆಲ್ಲ. ಮಳೆ ಟೈಮಲ್ಲೇ ಮಾಡ್ಕೊಂಡು ತಿನ್ನಿ. ನೀಟಾಗಿ ಕುದೀತಿದೆ. ಸಾಂಬಾರು ಆಗಿದೆ. ಸರ್ವಿಂಗ್ ಮಾಡಿದ್ದೀನಿ ನೋಡಿ.
ಅಕ್ಕಿ ರೊಟ್ಟಿ ಮತ್ತು ಕಡಲೆ ಸಾಂಬಾರು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಬೆಲ್ ಐಕಾನ್ ಮಾತ್ರ ಕ್ಲಿಕ್ ಮಾಡೇ ಹೋಗಿ ಪ್ಲೀಸ್. ಸಪೋರ್ಟ್ ಮಾಡಿ. ಬಾಯ್.